ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಕನ್ನಡ ವಾಸ್ತವ ಚಾನಲ್ಗೆ ನಿಮ್ಗೆಲ್ರಿಗೆ ಸ್ವಾಗತ. ನಾನಿವತ್ತು ಇದೇ 2025ರಲ್ಲಿ ಮಲಯಾಳಂನಲ್ಲಿ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿರುವಂತಹ ಮೂವಿ ಸೂತ್ರವಾಕ್ಯಂ ಅನ್ನೋ ಮೂವಿಯ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾ ಇದ್ದೀನಿ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಕೊನೆವರೆಗೆ ನೋಡಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಹೊಸದಾಗಿ ಜಾಯ್ನ್ ಆಗ್ಲಿಕ್ಕೆ ಬಂದಿರುವಂತಹ ಜಯಸೂರ್ಯ ಅನ್ನುವ ಕಾನ್ಸ್ಟೇಬಲ್ ಗಂಟೆಯನ್ನು ಕಟ್ಟುತ್ತಿರುವುದನ್ನ ನಮಗೆ ತೋರಿಸ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ಕೂಲ್ ನಲ್ಲಿ ತೋರಿಸ್ತಾರೆ. ಇಲ್ಲಿ ನಿಮಿಷ ಅನ್ನುವ ಟೀಚರ್ ತುಂಬಾನೇ ಸಿಟ್ಟಿಗೆ ಒಳಗಾಗಿರ್ತಾರೆ. ಯಾಕೆಂತಂದ್ರೆ ಇವಳು ಮ್ಯಾಥ್ಸ್ ಟೀಚರ್. ಇವಳ ಕ್ಲಾಸ್ ನಲ್ಲಿ ಇರಬೇಕಾದಂತಹ ಸ್ಟೂಡೆಂಟ್ಸ್ ಎಲ್ಲ ಟ್ಯೂಷನ್ ಗೆ ಅಂತ ಹೋಗಿರ್ತಾರೆ. ಇದರಿಂದ ಕ್ಲಾಸ್ ಅರ್ಧಕ್ಕರ್ಧ ಖಾಲಿಯಾಗಿರುತ್ತೆ. ಇದರಿಂದ ನಿಮಿಷಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ನಿಮಿಷ ಇದನ್ನ ಈಗೇನೆ ಬಿಟ್ರೆ ಸುಮ್ನೆ ಆಗ್ಲಿಕ್ಕಿಲ್ಲ, ಇದರ ಬಗ್ಗೆ ನಾವು ಮಾತಾಡ್ಲೇಬೇಕು ಅಂತ ಹೇಳಿ ನಿಮಿಷ ಹೋಗಿ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಅನ್ನ ಮಾಡ್ತಾಳೆ. ಆವಾಗ ಪ್ರಿನ್ಸಿಪಲ್ ಸರಿ, ನಾವು ಇವಾಗ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಜೊತೆ ಮಾತಾಡೋಣ ಅಂತ ಹೇಳ್ತಾರೆ. ಇಷ್ಟು ಚಿಕ್ಕ ವಿಷಯಕ್ಕೆ ಇವ್ರೇಕೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಈ ಮೂವಿಯ ಹೀರೋ ಪೊಲೀಸ್ ಅಧಿಕಾರಿಯಾಗಿರುವಂತಹ ಝೇವಿಯರ್ ನನ್ನ ತೋರಿಸ್ತಾರೆ. ಅವರು ಇಲ್ಲಿರುವಂತಹ ಗಂಟೆನ ನೋಡಿದ ತಕ್ಷಣ ಅನ್ನೋರು ಎನ್ನುವ ಕಾನ್ಸ್ಟೇಬಲ್ ಗೆ ಹೇಳ್ತಾನೆ, ನಾನು ನಿನ್ನ ಹತ್ರ ಬೆಲ್ ಅನ್ನ ಮಾತ್ರ ಹಾಕ್ಲಿಕ್ಕೆ ಹೇಳಿದ್ದು, ನೀನು ಸ್ಕೂಲ್ ಅಲ್ಲಿರುವಂತಹ ಗಂಟೆನ ತಗೊಬಂದು ಇಲ್ಲಿ ಹಾಕಿದ್ಯಲ್ಲ ಅಂತ ಕೇಳ್ತಾರೆ. ಹಾಗೇನೆ ಹೊಸದಾಗಿ ಬಂದಿರುವಂತಹ ಕಾನ್ಸ್ಟೇಬಲ್ ಜಯಸೂರ್ಯನನ್ನ ವೆಲ್ಕಮ್ ಕೂಡ ಮಾಡ್ತಾರೆ. ಇದೇ ಸಮಯದಲ್ಲಿ ಈ ಊರಿನ ಒಬ್ಬ ವ್ಯಕ್ತಿ ತನ್ನ ಮಗಳನ್ನ ಕರ್ಕೊಂಡು ಸ್ಟೇಷನ್ ಗೆ ಬಂದಿರ್ತಾನೆ. ನಮಗೆ ಅನ್ಸುತ್ತೆ ಇವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರ್ತಾರೆ ಅಂತ. ಆದ್ರೆ ನಮಗೆ ಗೊತ್ತಾಗುತ್ತೆ ಇವರು ಅಡ್ಮಿಷನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ. ಏನ್ ವಿಷಯ ಅಂತಂದ್ರೆ ಈ ಮೂವಿಯ ಹೀರೋ ಆಗಿರುವಂತಹ ಝೇವಿಯರ್ ಕೆಳಗಡೆ ಪೊಲೀಸ್ ಸ್ಟೇಷನ್ ನಡೆಸ್ತಿರ್ತಾನೆ. ಹಾಗೇನೆ ಟೆರೆಸ್ ಮೇಲೆ ಮಕ್ಕಳಿಗೆ ಟ್ಯೂಷನ್ ಅನ್ನ ಹೇಳಿಕೊಡ್ತಿರ್ತಾನೆ. ಇದರ ಅಡ್ಮಿಷನ್ ಗೋಸ್ಕರನೇ ಇವರು ಇಲ್ಲಿಗೆ ಬಂದಿರ್ತಾರೆ. ಇಲ್ಲಿ ಝೇವಿಯರ್ ಹೇಳ್ತಾನೆ, ನಿಮ್ಮ ಮಗಳು 10ನೇ ತರಗತಿಯಲ್ಲಿ ಇರೋದರಿಂದ ಅವರಿಗೆ ಟ್ಯೂಷನ್ ಅಗತ್ಯ ತುಂಬಾನೇ ಇದೆ. ಆದ ಕಾರಣ ಅವರನ್ನ ಬೇರೆ ಟ್ಯೂಷನ್ ಅಲ್ಲಿ ಸೇರಿಸಿ, ನಾನು ಇಲ್ಲಿ ಚಿಕ್ಕ ಚಿಕ್ಕ ಮ್ಯಾಥ್ಸ್ ಪ್ರಾಬ್ಲಮ್ ಗಳನ್ನು ಮಾತ್ರ ನಾನು ಹೇಳಿಕೊಡ್ತಾ ಇದ್ದೀನಿ, ನಿಮ್ಮ ಮಗಳನ್ನ ಬೇರೆ ಟ್ಯೂಷನ್ ಸೆಂಟರ್ ಅಲ್ಲಿ ಸೇರಿಸಿ ಅಂತ ಹೇಳ್ಬೇಕಾದ್ರೆ ನಮಗೆ ಇಲ್ಲಿ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಝೇವಿಯರ್ ಇದನ್ನ ಹಣಕ್ಕೋಸ್ಕರ ಮಾಡ್ತಾ ಇರೋದಿಲ್ಲ. ಒಂದು ದಿನ ಝೇವಿಯರ್ ಗೆ ಪರಿಚಯ ಇರುವಂತಹ ಒಬ್ಬ ಸ್ಟೂಡೆಂಟ್ ಇವನ ಬಳಿ ಡೌಟ್ ಕೇಳಲಿಕ್ಕೆ ಬಂದಿರ್ತಾನೆ. ಅವನಿಗೆ ಈಸಿ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಹೇಳಿಕೊಟ್ಟ ಕಾರಣ ಅವನ ಫ್ರೆಂಡ್ಸ್ ಅನ್ನ ಕರ್ಕೊಂಡ್ ಬಂದಿರ್ತಾನೆ. ಹಾಗೇನೆ ಎಲ್ರಿಗೆ ಟ್ಯೂಷನ್ ಮಾಡ್ಲಿಕ್ಕೆ ಕೂಡ ಶುರು ಮಾಡಿರ್ತಾನೆ. ಅದು ಮಾತ್ರ ಅಲ್ಲ, ನಿಮಿಷಲ ಸ್ಕೂಲ್ ಸ್ಟೂಡೆಂಟ್ಸ್ ಕೂಡ ನಿಮಿಷಲ ಕ್ಲಾಸ್ ಅನ್ನ ಬಂಕ್ ಮಾಡಿ ಇವನ ಕ್ಲಾಸಿಗೆ ಬರ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಅವನ ಕ್ಲಾಸಿಗೆ ಸ್ಟೂಡೆಂಟ್ಸ್ ಗಳು ಬರ್ತಾ ಇರೋದನ್ನ ನಮಗೆ ತೋರಿಸ್ತಾರೆ. ಹಾಗೇನೆ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರುವಂತಹ ಅಖಿಲ್ ಅನ್ನ ತೋರಿಸ್ತಾರೆ. ಇವನು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದು ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ ಅನ್ನ ತಗೊಂಡು ಝೇವಿಯರ್ ನ ಟ್ಯೂಷನ್ ಕ್ಲಾಸ್ಗೆ ಅಂತ ಹೋಗ್ಲಿಕ್ಕೆ ರೆಡಿ ಆಗ್ತಾನೆ. ಜೊತೆಗೆ ಇವನ ಬೆಸ್ಟ್ ಫ್ರೆಂಡ್ ಅನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ಗೆ ಝೇವಿಯರ್ ಅನ್ನ ಮೀಟ್ ಆಗ್ಲಿಕ್ಕೆ ನಿಮಿಷ ಹಾಗೂ ಪ್ರಿನ್ಸಿಪಲ್ ಬರ್ತಾರೆ. ಇಲ್ಲಿ ಝೇವಿಯರ್, ಏನ್ ಮೇಡಮ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ ಅಂತ. ಆವಾಗ ನಿಮಿಷ ಹೇಳ್ತಾರೆ, ನೀವು ಮಾಡ್ತಾ ಇರೋದು ಸ್ವಲ್ಪ ಕೂಡ ಸರಿಯಲ್ಲ ಸರ್. ನೀವು ಇಲ್ಲಿ ಟ್ಯೂಷನ್ ಸೆಂಟರ್ ಓಪನ್ ಮಾಡಿದ್ಮೇಲೆ ನನ್ನ ಮ್ಯಾಥ್ಸ್ ಪೀರಿಯಡ್ ನಲ್ಲಿ ಇರಬೇಕಾದ ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸ್ ಬಂಕ್ ಮಾಡಿ ನಿಮ್ಮ ಟ್ಯೂಷನ್ ಅಂತ ಬರ್ತಾರೆ. ಅದರಿಂದ ಅವರ ಅಟೆಂಡೆನ್ಸ್ ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದಕ್ಕೆ ನೀವು ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳ್ಬೇಕಾದ್ರೆ ಝೇವಿಯರ್ ಹೇಳ್ತಾನೆ, ನಾನು ಅವರು ಸ್ಕೂಲ್ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಿರೋದು ಅಂತ ಅನ್ಕೊಂಡಿದ್ದೆ. ಅವರು ಕ್ಲಾಸ್ ಬಂಕ್ ಮಾಡ್ಕೊಂಡು ಬರ್ತಿರುವಂತಹ ವಿಷಯ ನನಗೆ ಗೊತ್ತಿಲ್ಲ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಸಾರಿ, ನಾನು ಅವರಿಗೆ ಹೇಳಿ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಹಾಗೇನೆ ಝೇವಿಯರ್ ಅಲ್ಲಿಂದ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಅಂತ ಮೇಲೆ ಬಂದಾಗ ನಮಗೆ ತೋರಿಸ್ತಾರೆ. ಇಲ್ಲಿಗೆ ಬಂದಿರುವಂತಹ ಸ್ಟೂಡೆಂಟ್ಸ್ ಗಳು ಗೇಮ್ಸ್ ಎಲ್ಲ ಆಡ್ತಿರ್ತಾರೆ. ಝೇವಿಯರ್ ಮೇಲೆ ಬಂದಾಗ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಝೇವಿಯರ್ ಇಲ್ಲಿಗೆ ಹೇಳ್ತಾನೆ, ನಿಮ್ಮ ಕ್ಲಾಸ್ ಟೀಚರ್ ಇಲ್ಲಿಗೆ ಬಂದಿದ್ರು, ನೀವು ಅವರ ಕ್ಲಾಸ್ ಅನ್ನ ಬಂಕ್ ಮಾಡಿ ಇಲ್ಲಿಗೆ ಬರ್ತಿರುವಂತಹ ವಿಷಯ ನನಗೆ ಗೊತ್ತಾಯ್ತು. ಇನ್ ಮುಂದೆ ಇದು ರಿಪೀಟ್ ಆದ್ರೆ ಯಾರು ಇಲ್ಲಿಗೆ ಟ್ಯೂಷನ್ ಗೆ ಬರಬೇಡಿ ಅಂತ ಹೇಳ್ತಾನೆ. ಆವಾಗ ಎಲ್ಲರೂ ಮುಖ ಮುಖ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಇಲ್ಲಿ ಅವರ ಕ್ಲಾಸ್ ಅನ್ನು ಶುರು ಮಾಡ್ತಾರೆ. ಹಾಗೇನೆ ಅವ್ರು ಕೇಳ್ತಿರುವಂತಹ ಡೌಟ್ ಗಳನ್ನ ಕ್ಲಿಯರ್ ಮಾಡಿ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ಕೆಳಗೆ ಝೇವಿಯರ್ ಅನ್ನ ಮೀಟ್ ಆಗ್ಲಿಕ್ಕೆ ಥಾಮಸ್ ಮಾಸ್ಟರ್ ಅನ್ನುವ ವ್ಯಕ್ತಿ ಬಂದಿರ್ತಾರೆ. ಈ ವಿಷಯ ಝೇವಿಯರ್ ಗೆ ಗೊತ್ತಾಗಿ ಕೆಳಗಡೆ ಬಂದು ಅವರನ್ನ ಮೀಟ್ ಆಗ್ತಾನೆ. ಇದೇ ಸಮಯದಲ್ಲಿ ಇಲ್ಲಿಗೆ ಥಾಮಸ್ ಮಾಸ್ಟರ್ ಸತೀಶ್ ಅನ್ನುವ ವ್ಯಕ್ತಿಯನ್ನ ಕರೀತಾನೆ. ಅವನ ಮುಖದಲ್ಲಿ ಆಗಿರುವಂತಹ ಗಾಯವನ್ನು ನೋಡಿದಾಗ ಝೇವಿಯರ್ ಏನಾಯ್ತು ಅಂತ ಕೇಳಿದಾಗ ಸತೀಶ್ ಹೇಳ್ತಾನೆ, ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯ ಪಕ್ಕದಲ್ಲಿ ಇರುವಂತಹ ಪಾಲು ಬಿದ್ದಿರುವಂತಹ ಬಾವಿಗೆ ಕೋಲಿ ವೇಸ್ಟ್ಗಳನ್ನ ಹಾಕ್ಲಿಕ್ಕೆ ಇಬ್ರು ಆಪೆಯಲ್ಲಿ ಬಂದಿದ್ರು. ನಾನು ಹೋಗಿ ಕೋಲಿ ವೇಸ್ಟ್ಗಳನ್ನ ಇಲ್ಲೇಕೆ ಹಾಕ್ತಿದ್ದೀರಾ ಅಂತ ಕೇಳಿದಾಗ ನನಗೆ ಅವರು ಹೊಡೆದ್ ಬಿಟ್ರು ಅಂತ ಹೇಳ್ತಾನೆ. ಅದೇ ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಝೇವಿಯರ್ ಪೊಲೀಸ್ ಆಫೀಸರ್ ಅನ್ನ ಕಳಿಸ್ತಾನೆ. ಹಾಗೇನೆ ಝೇವಿಯರ್ ಇಲ್ಲಿರುವ ಸ್ಟೂಡೆಂಟ್ಸ್ ಗಳನ್ನ ಇವತ್ತಿನ ಕ್ಲಾಸ್ ಮುಗೀತು ಅಂತೇಳಿ ಎಲ್ಲರನ್ನ ಕಳಿಸ್ತಾನೆ. ಹಾಗೇನೆ ಝೇವಿಯರ್ ನ ಹತ್ರ ಬರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಗಳು ಒಂದೇ ಕ್ಲಾಸ್ ನಲ್ಲಿ ಇರುವವರು ಆಗಿರ್ತಾರೆ. ಹಾಗೇನೆ ಎಲ್ಲರೂ ತುಂಬಾ ಫ್ರೆಂಡ್ಲಿ ಕೂಡ ಆಗಿರ್ತಾರೆ. ಇದರಲ್ಲಿ ಅಖಿಲ್ ಹಾಗೂ ಆರ್ಯರನ್ನ ತೋರಿಸ್ತಾರೆ. ಇವರಿಬ್ರು ಪ್ರೀತಿ ಮಾಡ್ಲಿಕ್ಕೆ ಕೂಡ ಶುರು ಮಾಡಿರ್ತಾರೆ. ಅಖಿಲ್ಗೆ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಹಾಗೇನೆ ಅವನು NCC ಟ್ರೈನಿಂಗ್ ಅನ್ನು ಕೂಡ ತಗೊಳ್ತಿರ್ತಾನೆ. ಈ ಕಡೆ ಆರ್ಯನ ಮನೆಯಲ್ಲಿ ತೋರಿಸಬೇಕಾದ್ರೆ ಆರ್ಯ ಊಟಕ್ಕೆ ಅಂತ ಕುಳಿತಿರ್ಬೇಕಾದ್ರೆ ಆರ್ಯನ ಅಲ್ಲಿಂದ ಸಿಟ್ಟಿನಿಂದ ಎದ್ದು ಹೋಗ್ತಾನೆ. ಇದರಿಂದ ಆರ್ಯಗೆ ತುಂಬಾನೇ ಬೇಜಾರಾಗುತ್ತೆ. ಆರ್ಯನ ಅನ್ನ ಯಾಕೆ ಸಿಟ್ಟಿನಲ್ಲಿ ಇರೋದು ಅಂತ ನಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹಾಗೇನೆ ಝೇವಿಯರ್ ನ ಬಳಿ ಟ್ಯೂಷನ್ ಗೆ ಬರುವಂತಹ ಸ್ಟೂಡೆಂಟ್ಸ್ ಗಳು ಎಲ್ಲಾ ಪೊಲೀಸರಿಗೆ ಪರಿಚಯ ಕೂಡ ಆಗಿರ್ತಾರೆ. ಹಾಗೆ ಅವರನ್ನ ಮನೆ ಕೂಡ ಡ್ರಾಪ್ ಮಾಡ್ತಿರ್ತಾರೆ. ಈ ಕಡೆ ನಿಮಿಷಲ ಕ್ಲಾಸ್ ನಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಗಳು ಮತ್ತೆ ಬರ್ಲಿಕ್ಕೆ ಶುರು ಮಾಡಿರ್ತಾರೆ. ಇದರಿಂದ ನಿಮಿಷಗೆ ಖುಷಿ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಒಂದು ದಿನ ಆರ್ಯ ಹಾಗೂ ಅಖಿಲ್ ಟ್ಯೂಷನ್ ಅನ್ನ ಮುಗಿಸ್ಕೊಂಡು
ಮಾತಾಡ್ಕೊಂಡು ಮನೆಗೆ ಜೊತೆಯಲ್ಲೇ ಹೋಗ್ತಿರ್ತಾರೆ. ಹಾಗೇನೆ ಅಖಿಲ್ ತನ್ನ ಮನೆಗೆ ಹೋಗ್ತಾನೆ. ಆರ್ಯ ಅವಳ ಮನೆಗೆ ಬರ್ತಾಳೆ. ಹಾಗೆ ಬರ್ತಿರ್ಬೇಕಾದ್ರೆ ಜೋರಾಗಿ ಮಳೆ ಬಂದಿರೋ ಕಾರಣ ಟವೆಲ್ ನಿಂದ ತಲೆಯನ್ನ ಒರೆಸ್ತಿರ್ತಾಳೆ. ಇದೇ ಸಮಯದಲ್ಲಿ ಆರ್ಯಳ ಅಣ್ಣ ಆಗಿರುವಂತಹ ವಿವೇಕ್ ಇಲ್ಲಿಗೆ ಬಂದು ಆರ್ಯಗೆ ಸರಿಯಾಗಿ ಹೊಡಿತಾನೆ. ಕಾರಣ ಏನಂತಂದ್ರೆ ಆರ್ಯ ಅಖಿಲ್ ಜೊತೆ ಸುತ್ತಾಡೋದು ಅವನಿಗೆ ಇಷ್ಟ ಇರೋದಿಲ್ಲ. ಆ ಕಾರಣಕ್ಕಾಗಿ ಅದು ಮಾತ್ರ ಅಲ್ಲ, ಚಿಕ್ಕ ವಯಸ್ಸಿನಿಂದಾನು ವಿವೇಕ್ಗೆ ಆರ್ಯ ಮೇಲೆ ತುಂಬಾನೇ ಕೋಪ ಇರುತ್ತೆ. ಯಾಕೆಂತಂದ್ರೆ ಆರ್ಯ ವಿವೇಕ್ ಹುಟ್ಟಿದ 18 ವರ್ಷಗಳ ನಂತರ ಹುಟ್ಟಿರ್ತಾಳೆ. ಇದರಿಂದ ವಿವೇಕ್ಗೆ ಅವನ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಿರ್ತಾರೆ. ಅದು ಸಿಟ್ಟಿನಿಂದ ಆಗಿರುತ್ತೆ ಇವಳಿಗೆ ಹೊಡಿತಾ ಇರೋದು. ವಿವೇಕ್ ಅವಳ ತಂಗಿಗೆ ಹೊಡಿತಾ ಇರೋದನ್ನ ಅವರ ತಂದೆ ತಾಯಿಗೆ ಕೂಡ ಕೇಳಲಿಕ್ಕೆ ಆಗ್ತಾ ಇರೋದಿಲ್ಲ. ಆರ್ಯಳ ಕ್ಲಾಸ್ ಟೀಚರ್ ಆಗಿರುವಂತಹ ನಿಮಿಷಾಲ ಮನೆ ಹತ್ತಿರ ಇರುವ ಕಾರಣ ಆರ್ಯ ಅಲ್ಲಿಗೆ ಹೋಗಿ ನಡೆದಿರುವ ಎಲ್ಲ ವಿಷಯಗಳನ್ನ ನಿಮಿಷಾಗೆ ತಿಳಿಸ್ತಾಳೆ. ಇದಕ್ಕಿಂತ ಮುಂಚೆ ನಡೆದಿರುವಂತಹ ವಿಷಯಗಳೆಲ್ಲ ನಿಮಿಷಾಗೆ ಕೂಡ ಗೊತ್ತಿರುತ್ತೆ. ಇದನ್ನ ಹೀಗೆ ಬಿಟ್ರೆ ಆಗ್ಲಿಕ್ಕಿಲ್ಲ ಅಂತೇಳಿ ಪೊಲೀಸರಿಗೆ ತಿಳಿಸೋಣ ಅಂತ ಡಿಸೈಡ್ ಮಾಡ್ತಾಳೆ. ಇಲ್ಲಿಗೆ ಸಿನ್ಕಟ್ಟಾಗಿ ಅವತ್ತಿನ ದಿನ ರಾತ್ರಿ ಅಖಿಲ್ಗೆ ಅವನ ತಂದೆ ಅವರ ತೋಟದಲ್ಲಿ ಯಾವ ತರ ಟ್ರ್ಯಾಪ್ ಅನ್ನ ಸೆಟ್ ಮಾಡ್ಬೇಕು ಅಂತ ಹೇಳಿಕೊಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಮುಂದಿನ ದಿನ ಬೆಳಗ್ಗೆ ಇವರಿಬ್ರು ಜೊತೆಗೆ ಸೇರ್ಬೇಕಾದ್ರೆ ಅಖಿಲ್ಗೆ ಗೊತ್ತಾಗುತ್ತೆ ಆರ್ಯಗೆ ಅವಳ ಅಣ್ಣ ಹೊಡೆದಿದ್ದಾನೆ ಅಂತ. ಆದ್ರೆ ಅವನಿಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗೆ ಅವನು ಸುಮ್ನೆ ಆಗ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತಹ ಝೇವಿಯರ್ ನ ಮೀಟ್ ಆಗ್ಲಿಕ್ಕೆ ನಿಮಿಷ ಬರ್ತಾಳೆ. ಆರ್ಯಗೆ ಚಿಕ್ಕ ವಯಸ್ಸಿನಿಂದಲೇ ಅವನ ಅಣ್ಣ ಆಗಿರುವಂತಹ ವಿವೇಕ್ ನಿಂದ ತುಂಬಾನೇ ಟಾರ್ಚರ್ ಆಗ್ತಾ ಇದೆ. ಹಾಗೇನೆ ನಿನ್ನೆ ಆರ್ಯಗೆ ಅವಳ ಅಣ್ಣ ವಿವೇಕ್ ಹೊಡೆದಿದ್ದಾನೆ ಅಂತಾನು ಹೇಳ್ತಾಳೆ. ಇದರಿಂದ ಝೇವಿಯರ್ಗೆ ಕೋಪ ಬರುತ್ತೆ. ನಾನು ಇದನ್ನ ನೋಡ್ಕೋತೀನಿ ಅಂತಾನು ಹೇಳ್ತಾನೆ. ಹಾಗೇನೆ ಪೊಲೀಸರು ರೌಂಡ್ಸ್ ನಲ್ಲಿ ಇರ್ಬೇಕಾದ್ರೆ ನಂಬರ್ ಪ್ಲೇಟ್ ಇಲ್ಲದ ಗಾಡಿನ ಚಲಾಯಿಸಿಕೊಂಡು ಬೆಡ್ಸಿಯನ್ನು ಹುಡುಗಿ ಬರ್ತಾಳೆ. ಅವಳನ್ನು ತಡೆದ ಪೊಲೀಸರು ಅವಳ ಹತ್ರ ಲೈಸೆನ್ಸ್ ಅನ್ನ ಕೇಳಿದಾಗ ಅವರು ಲೈಸೆನ್ಸ್ ಅನ್ನ ತೋರಿಸ್ತಾಳೆ. ಆದ್ರೆ ಅದು ಕೆನಡಾದ ಲೈಸೆನ್ಸ್ ಆಗಿರುತ್ತೆ. ಇವಳ ಹತ್ರ ಇಂಡಿಯಾದ ಲೈಸೆನ್ಸ್ ಇಲ್ಲದ ಕಾರಣ ಇವಳ ಗಾಡಿನ ಸೀಸ್ ಮಾಡಿ ಸ್ಟೇಷನ್ ಗೆ ತಗೊಂಡು ಹೋಗ್ತಾರೆ. ಇದೇ ಸಮಯದಲ್ಲಿ ಬೆಡ್ಸಿ ಅವಳ ಆಂಟಿ ಆಗಿರುವಂತಹ ಶರ್ಲಿಗೆ ಇಲ್ಲಿ ನಡೆದಿರುವಂತಹ ವಿಷಯವನ್ನ ತಿಳಿಸ್ತಾಳೆ. ಈ ಕಡೆ ಸ್ಟೇಷನ್ ನಲ್ಲಿ ಝೇವಿಯರ್ ಆರ್ಯಳ ಅಣ್ಣ ಆಗಿರುವಂತಹ ವಿವೇಕ್ರನ್ನ ಕರೆಸಿ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ವಿವೇಕ್ ಬಂದ ತಕ್ಷಣ ಝೇವಿಯರ್ ವಿವೇಕ್ ನ ಕಿನ್ನಿಗೆ ಜೋರಾಗಿ ಹೊಡಿತಾನೆ. ಮತ್ತೆ ಹೇಳ್ತಾನೆ, ನಾನ್ ಯಾಕೆ ಹೊಡೆದಿರೋ ಅಂತ ನಿನಗೆ ಗೊತ್ತಿರ್ಬೋದು, ಇನ್ ಮುಂದೆ ಅದನ್ನ ರಿಪೀಟ್ ಮಾಡಬೇಡ ಅಂತ. ವಿವೇಕ್ ಇಲ್ಲಿ ಸುಮ್ನೆ ಆಗ್ತಾನೆ. ಹಾಗೇನೆ ವಿವೇಕ್ ಇಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಆವಾಗ್ಲೇ ಸೀಸ್ ಮಾಡಿರುವಂತಹ ಗಾಡಿಯನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬೆಡ್ಸಿ ಅವಳ ಆಂಟಿ ಆಗಿರುವಂತಹ ಶರ್ಲಿಯನ್ನ ಕರ್ಕೊಂಡ್ ಬಂದಿರ್ತಾರೆ. ಈ ಶರ್ಲಿ ಯಾರು ಅಂತಂದ್ರೆ ಆವಾಗ್ಲೇ ನಾವು ನೋಡಿರುವಂತಹ ಥಾಮಸ್ ಮಾಸ್ಟರ್ ನ ಸೊಸೆ ಆಗಿರ್ತಾರೆ. ಹಾಗೇನೆ ಶರ್ಲಿಗೆ ವಿವೇಕ್ ನ ಪರಿಚಯ ಕೂಡ ಇರುತ್ತೆ. ಸ್ಟೇಷನ್ ಇಂದ ಹೊರಗಡೆ ಬಂದಂತಹ ವಿವೇಕ್ ನನ್ನ ಶರ್ಲಿ ಮಾತಾಡಿಸ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ವಿವೇಕ್ ಔಟ್ ಆಫ್ ಕಂಟ್ರಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿರ್ತಾನೆ ಅಂತ. ಹಾಗೇನೆ ಅದರ ಪಾಸ್ಪೋರ್ಟ್ ವೆರಿಫಿಕೇಶನ್ ಗೋಸ್ಕರ ಇಲ್ಲಿಗೆ ಬಂದಿದ್ದಾನೆ ಅಂತಾನು ಹೇಳ್ತಾನೆ. ಹಾಗೇನೆ ವಿವೇಕ್ ಇಲ್ಲಿಂದ ಹೋಗ್ಬೇಕಾದ್ರೆ ಮೇಲೆ ಟ್ಯೂಷನ್ ಕ್ಲಾಸ್ ನಲ್ಲಿ ಅಖಿಲ್ ಹಾಗೂ ಆರ್ಯ ಮಾತಾಡ್ತಿರೋದನ್ನ ವಿವೇಕ್ ನೋಡ್ತಾನೆ. ಇದರಿಂದ ವಿವೇಕ್ಗೆ ತುಂಬಾ ಸಿಟ್ಟು ಕೂಡ ಬರುತ್ತೆ. ಹಾಗೇನೆ ಶರ್ಲಿ ಸೀಸ್ ಮಾಡಿರುವಂತಹ ಗಾಡಿಯನ್ನ ಇಲ್ಲಿಂದ ತಗೊಂಡು ಹೋಗ್ತಾಳೆ. ಇಲ್ಲಿಗೆ ಸಿನ್ ಕಟ್ಟಾಗಿ ವಿವೇಕ್ ನನ್ನ ತೋರಿಸ್ತಾರೆ. ವಿವೇಕ್ ಮ್ಯಾಥ್ಯೂಸ್ ಅನ್ನುವ ವ್ಯಕ್ತಿಯ ಜೊತೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರುವ ವಿಷಯದ ಬಗ್ಗೆ ಇವನು ಯೋಚಿಸ್ತಾ ಮ್ಯಾಥ್ಯೂಸ್ ಗೆ ಹೇಳ್ತಿರ್ತಾನೆ, ನಾನು ಇಲ್ಲಿಂದ ಹೇಗಾದ್ರೂ ಔಟ್ ಆಫ್ ಕಂಟ್ರಿಗೆ ಹೋಗಿದ್ರೆ ಸಾಕಿರ್ತಿತ್ತು ಅಂತ ಹೇಳ್ತಿರ್ತಾನೆ. ಅವತ್ತಿನ ದಿನ ರಾತ್ರಿ ಕೆಲವರು ಟೆರೆಸ್ ನ ಮೇಲೆ ಡ್ರಿಂಕ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಕಾರ್ ನಲ್ಲಿರುವಂತಹ ಅಲಾರಾಮ್ ಸೌಂಡ್ ಜೋರಾಗಿ ಕೇಳಲಿಕ್ಕೆ ಶುರು ಆಗುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ಏನಾದ್ರು ಸೌಂಡ್ ಅಂತ ನೋಡ್ತಿರ್ಬೇಕಾದ್ರೆ ಆ ಮನೆಯಿಂದ ಒಬ್ಬ ವ್ಯಕ್ತಿ ಓಡ್ಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಮುಂದಿನ ದಿನ ಬೆಳಗ್ಗೆ ಝೇವಿಯರ್ ತರನೇ ಟ್ಯೂಷನ್ ಗೆ ಬರ್ತಿರುವಂತಹ ಕೆಲವು ಸ್ಟೂಡೆಂಟ್ಸ್ ತಮ್ಮ ಸೈಕಲ್ ಅನ್ನ ಪಾರ್ಕ್ ಮಾಡಿ ಹೊರಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಒಬ್ಬೊಬ್ಬರಾಗಿ ತಲೆ ತಿರುಗಿ ಕೆಳಗಡೆ ಬೀಳ್ಲಿಕ್ಕೆ ಶುರು ಆಗ್ತಾರೆ. ಜೊತೆಗಿರುವಂತಹ 5 ಸ್ಟೂಡೆಂಟ್ ಕೂಡ ಒಂದೇ ಸಮಯದಲ್ಲಿ ತಲೆ ತಿರುಗಿ ಬಿದ್ದಿರೋದು ಝೇವಿಯರ್ ಗೆ ಶಾಕ್ ಆಗುತ್ತೆ. ಹಾಗೇನೆ ಹಾಸ್ಪಿಟಲ್ ನಲ್ಲಿರುವಂತಹ ಅವರನ್ನ ಮೀಟ್ ಆಗ್ಲಿಕ್ಕೆ ಝೇವಿಯರ್ ಹೋಗ್ತಾನೆ. ಒಂದೇ ಸಮಯದಲ್ಲಿ 5 ಜನ ತಲೆ ತಿರುಗಿ ಬೀಳ್ಲಿಕ್ಕೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಏನಾಯ್ತು ಅಂತ ಕೇಳ್ಬೇಕಾದ್ರೆ ಯಾರು ಏನು ಹೇಳ್ತಾ ಇರೋದಿಲ್ಲ. ಮತ್ತೆ ಜೋರ್ ಮಾಡಿ ಕೇಳಿದಾಗ ಎಲ್ಲರೂ ಸಿಗರೆಟ್ ಹಿಡಿದಿರೋ ವಿಷಯ ಹೇಳ್ತಾರೆ. ಇಲ್ಲಿಗೆ ಸಿನ್ ಕಟ್ ಆಗಿ ಏನ್ ನಡೀತು ಅಂತ ಹೇಳ್ತಾರೆ. ಇವರು ಕಾಲೇಜಿಗೆ ಹೋಗೋದಕ್ಕಿಂತ ಮುಂಚೆ ಸಿಗರೆಟ್ ಹಿಡಿಬೇಕು ಅಂತ ಒಂದು ಬಿಲ್ಡಿಂಗ್ ನ ಪಕ್ಕದಲ್ಲಿ ಸೇರಿರ್ತಾರೆ. ಹಾಗೇನೆ ಸಿಗರೆಟ್ ಅನ್ನ ಸೇರ್ತಿರ್ಬೇಕಾದ್ರೆ ಪಕ್ಕದ ಬಿಲ್ಡಿಂಗ್ ನಲ್ಲಿರುವಂತಹ ಹೋಲ್ ನಿಂದ ನೈಲ್ ಪಾಲಿಶ್ ನ ಸ್ಮೆಲ್ ಹೆವಿಯಾಗಿ ಬರ್ತಾ ಇರುತ್ತೆ. ಅದು ಹೊಗೆ ರೂಪದಲ್ಲಿ ಬರ್ತಾ ಇರುವ ಕಾರಣ ಇವರು ಸ್ಮೋಕ್ ನ ಜೊತೆಗೆ ಅದರ ಸ್ಮೆಲ್ ಅನ್ನು ಕೂಡ ಇವರು ಒಟ್ಟಿಗೆ ಒಳಗಡೆ ತಗೊಳ್ತಾರೆ. ಅದಾಗಿರುತ್ತೆ ಅವರು ತಲೆ ತಿರುಗಿ ಬೀಳ್ಲಿಕ್ಕೆ ಕಾರಣ ಅಂತ ಇವರು ಅನ್ಕೋತಾರೆ. ಹಾಗೇನೆ ಆ ಪ್ಲೇಸ್ ಯಾವ್ದು ಅಂತಾನು ವಿಚಾರಿಸ್ತಾರೆ. ಇಲ್ಲಿಗೆ ಸಿನ್ ಕಟ್ ಆಗಿ ದಿನಗಳು ಕಳೆದ ಹಾಗೇನೆ ಆರ್ಯಳ ಬರ್ತ್ಡೇ ಕೂಡ ಬರುತ್ತೆ. ಹಾಗೆ ಅವಳ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಅನ್ನು ಝೇವಿಯರ್ ನ ಟ್ಯೂಷನ್ ಸೆಂಟರ್ ಅಲ್ಲಿ ಮಾಡ್ತಾನೆ. ಹಾಗೇನೆ ಇಲ್ಲಿಂದ ಎಲ್ರು ಹೋಗ್ಬೇಕಾದ್ರೆ ಅಖಿಲ್ ಆರ್ಯಗೆ ಹೇಳ್ತಾನೆ, ನಾನು ಹೇಳಿರೋ ಜಾಗಕ್ಕೆ ಆದಷ್ಟು ಬೇಗ ಬಾ, ಲೇಟ್ ಮಾಡ್ಬೇಡ ಅಂತ. ಹಾಗೇನೆ ಆರ್ಯ ಅಖಿಲ್ ಹೇಳಿದಂತಹ ಜಾಗಕ್ಕೆ ಬರ್ತಾರೆ. ಇದೊಂದು ಪಾಳು ಬಿದ್ದಿರುವಂತಹ ಮನೆಯಾಗಿರುತ್ತೆ. ಆರ್ಯಗೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಅಖಿಲ್ ಇಲ್ಲಿ ಡೆಕೋರೇಷನ್ ಗಳನ್ನೆಲ್ಲ ಮಾಡಿರ್ತಾನೆ. ಇದರಿಂದ ಆರ್ಯಗೆ ಖುಷಿ ಆಗುತ್ತೆ. ಹಾಗೇನೆ ಇಲ್ಲಿ ಕೇಕ್ ಕಟಿಂಗ್ ಅನ್ನು ಕೂಡ ಮಾಡ್ತಾನೆ. ಇದೇ ಸಮಯದಲ್ಲಿ ಈ ಕಡೆ ಆರ್ಯಲನ್ನ ಫಾಲೋ ಮಾಡ್ಕೊಂಡು ವಿವೇಕ್ ಕೂಡ ಬಂದಿರ್ತಾನೆ. ಇಲ್ಲಿ ಇವರು ಸೆಲ್ಫಿಯನ್ನ ತೆಗೆಯುತ್ತಿರ್ಬೇಕಾದ್ರೆ ಇಲ್ಲಿಗೆ ವಿವೇಕ್ ಬರ್ತಾನೆ. ಅಖಿಲ್ ನ ಜೊತೆ ಆರ್ಯಲನ್ನು ನೋಡಿದ ವಿವೇಕ್ಗೆ ಸಿಟ್ಟು ಬಂದು ಆರ್ಯಗೆ ಸರಿಯಾಗಿ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಅಖಿಲಿಗೆ ಕೂಡ ಹೊಡಿತಾನೆ. ಇಲ್ಲಿಂದ ವಿವೇಕ್ ಹೋದ್ಮೇಲೆ ಆರ್ಯ ಸೀದಾ ಟೀಚರ್ ನ ಮನೆಗೆ ಹೋಗ್ತಾಳೆ. ಹಾಗೇನೆ ನಿಮಿಷ ಅವಳನ್ನ ಹಾಸ್ಪಿಟಲ್ ಗೆ ಕೂಡ ಸೇರಿಸ್ತಾಳೆ.
ಸೇರಿಸ್ತಾರೆ. ಮುಂದಿನ ದಿನ ಬೆಳಗ್ಗೆ ಟ್ಯೂಷನ್ ಸೆಂಟರ್ ನಲ್ಲಿ ಅಜ್ಮಲ್ ಅನ್ನುವ ಸ್ಟೂಡೆಂಟ್ ಝೇವಿಯರ್ ಗೆ ಹೇಳ್ತಾನೆ, ನಿನ್ನೆ ರಾತ್ರಿ 8:30 ಸಮಯದಲ್ಲಿ ನಮ್ಮ ಮನೆ ಸನ್ಸೆಟ್ ನ ಮೂಲಕ ಒಬ್ಬ ವ್ಯಕ್ತಿ ಹೋಗ್ತಿರೋದನ್ನ ನಾನ್ ನೋಡಿದೆ, ಆದ್ರೆ ಅದು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಝೇವಿಯರ್ ಅವನ ಜೊತೆಗಿರುವಂತಹ ಅನ್ವರ್ಗೆ ಹೇಳ್ತಾನೆ, ಅದೇನ್ ವಿಷಯ ಅಂತ ಹೇಳಿ ಹೋಗಿ ಚೆಕ್ ಮಾಡ್ಕೋಬಾ ಅಂತ. ಹಾಗೇನೆ ಇಲ್ಲಿಂದ ಟ್ಯೂಷನ್ ಮುಗಿಸ್ಕೊಂಡು ಇವ್ರು ಹೋಗ್ತಿರ್ಬೇಕಾದ್ರೆ ಝೇವಿಯರ್ ಅಖಿಲ್ಗೆ ಆರ್ಯ ಯಾಕೆ ಬಂದಿಲ್ಲ ಅಂತ ಕೇಳ್ಬೇಕಾದ್ರೆ ಅವಳಿಗೆ ಜ್ವರ ಅಂತ ಸುಳ್ಳನ್ನ ಹೇಳ್ತಾನೆ. ಹಾಗೇನೆ ಅಖಿಲ್ ಮತ್ತು ಅವನ ಫ್ರೆಂಡ್ ಹೋಗ್ತಿರ್ಬೇಕಾದ್ರೆ ನಿನ್ನೆ ನಡೆದಿರುವಂತಹ ಎಲ್ಲಾ ವಿಷಯವನ್ನ ಅಖಿಲ್ ಅವನ ಫ್ರೆಂಡ್ ಗೆ ಹೇಳ್ತಿರ್ತಾನೆ. ಹಾಗೇನೆ ಹೇಳ್ತಾನೆ, ವಿವೇಕ್ ಹೊಡೆದಿರೋದು ನೋಡ್ಬೇಕಾದ್ರೆ ಅವಳಿಗೆ ತುಂಬಾನೇ ಗಾಯಗಳು ಆಗಿರಬಹುದು ಅಂತ ಹೇಳ್ತಾನೆ. ಹಾಗೇನೆ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾನೆ, ನಾವು ವಿವೇಕ್ ನ ಕಾರಣ ಮುರಿದು ಅವನೊಂದು ಮೂಲೆಲ್ಲೇ ಕೂರುವ ಹಾಗೆ ಮಾಡ್ಬೇಕು, ಆವಾಗ ಅವನಿಗೆ ಬುದ್ಧಿ ಬರ್ಬಹುದು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ನಾನ್ ಮಾಡ್ತೀನಿ ಅಂತ ಅಖಿಲ್ ಹೇಳ್ತಿರ್ತಾನೆ. ಅವತ್ತಿನ ದಿನ ರಾತ್ರಿ ಅಖಿಲ್ಗೆ ತನ್ನ ತಂದೆ ಕಬ್ಬಿಣದ ಟ್ರಾಪ್ ಅನ್ನ ಯಾವ ತರ ಸೆಟ್ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿರ್ತಾರಲ್ಲ, ಅದೇ ತರಹದ 2 ಟ್ರಾಪ್ ಅನ್ನ ತಗೊಂಡ್ ಬಂದು ಪಾಲ್ ಬಿದ್ದಿರುವಂತಹ ಬಾವಿ ಹತ್ರ ಸೆಟ್ ಮಾಡಿರ್ತಾನೆ. ಯಾಕೆಂತಂದ್ರೆ ವಿವೇಕ್ ಅವರ ಮನೇಲಿ ಇರುವಂತಹ ವೇಸ್ಟ್ ನೆಲ್ಲ ಇದೇ ಬಾವಿಗೆ ಹಾಕ್ಲಿಕ್ಕೆ ಬರ್ತಿರೋದನ್ನ ಅಖಿಲ್ ಆಲ್ರೆಡಿ ನೋಡಿರ್ತಾನೆ. ಅಖಿಲ್ ಅನ್ಕೊಂಡ ಹಾಗೇನೆ ವಿವೇಕ್ ಗಾರ್ಬೇಜ್ ಕವರ್ ನಲ್ಲಿ ವೇಸ್ಟೇಜ್ ಗಳನ್ನ ಹಾಕ್ಲಿಕ್ಕೆ ಅಂತ ಬಾವಿ ಹತ್ರ ಬರ್ತಾನೆ. ಅಖಿಲ್ ಸೆಟ್ ಮಾಡಿರುವಂತಹ ಮೊದಲನೇ ಟ್ರಾಪಿನಿಂದ ವಿವೇಕ್ ಮಿಸ್ ಆಗ್ತಾನೆ. ಹಾಗೇನೆ ಬಾವಿ ಹತ್ರ ಸೆಟ್ ಮಾಡಿರುವಂತಹ ಇನ್ನೊಂದು ಟ್ರಾಪಿಗೆ ವಿವೇಕ್ ನ ಕಾಲು ಸಿಕ್ಕಿ ಹಾಕಿಕೊಳ್ಳುತ್ತೆ. ಇದರಿಂದ ನೋವು ತಾಳಲಾರದೆ ಜೋರಾಗಿ ಕಿರಿಚಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಕಂಟ್ರೋಲ್ ತಪ್ಪಿ ಪಾಲ್ ಬಿದ್ದಿರುವಂತಹ ಬಾವಿಗೆ ಬಿದ್ದು ಸತ್ತು ಹೋಗ್ತಾನೆ. ಇದರಿಂದ ಗಾಬರಿಗೊಳಗಾದ ಅಖಿಲ್ ಬಾವಿ ಹತ್ರ ಬಂದು ನೋಡಿದಾಗ ಬಾವಿ ಒಳಗಡೆಯಿಂದ ಯಾವ ತರಹದ ಸದ್ದು ಕೇಳಿಸ್ತಾ ಇರೋದಿಲ್ಲ. ಇದರಿಂದ ಇವನಿಗೆ ಭಯ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಇವನು ವಿವೇಕ್ ನ ಕಾಲನ್ನು ಮುರಿಬೇಕು ಅಂತ ಮಾತ್ರ ಪ್ಲಾನ್ ಮಾಡಿರ್ತಾನೆ, ಆದ್ರೆ ಈ ತರ ನಡೀತೆ ಅಂತ ಇವನು ಅನ್ಕೊಂಡೇ ಇರೋದಿಲ್ಲ. ಇದೇ ಭಯದಿಂದ ಮುಂದಿನ ದಿನ ಝೇವಿಯರ್ ನ ಟ್ಯೂಷನ್ ಗೆ ಕೂಡ ಅಖಿಲ್ ಬಂದಿರೋದಿಲ್ಲ. ಯಾಕೆ ಬಂದಿಲ್ಲ ಅಂತ ಅವನ ಬೆಸ್ಟ್ ಫ್ರೆಂಡ್ ನ ವಿಚಾರಿಸಿದಾಗ ಅವನಿಗೆ ಜ್ವರ ಅಂತ ಹೇಳ್ತಾನೆ. ಹಾಗೇನೆ ಝೇವಿಯರ್ ರೌಂಡ್ಸ್ ನಲ್ಲಿ ಇರ್ಬೇಕಾದ್ರೆ ನಿಮಿಷಾಲ ಮೂಲಕ ಗೊತ್ತಾಗುತ್ತೆ ಆರ್ಯಾಗಿ ಅವನ ಅಂಡಾಗಿರುವಂತಹ ವಿವೇಕ್ ಹೊಡೆದಿದ್ದಾನೆ ಅಂತ. ಇದರಿಂದ ಸಿಟ್ಟಿಗೊಂಡ ಝೇವಿಯರ್ ಸೀದಾ ವಿವೇಕ್ ನ ಮನೆಗೆ ಹೋಗ್ತಾನೆ. ವಿವೇಕ್ ಎಲ್ಲಿದ್ದಾನೆ ಅಂತ ಅವನ ತಂದೆ ತಾಯಿಗೆ ಕೇಳಿದಾಗ ಅವನು ಕೆಲವು ದಿನಗಳಿಂದ ಮನೆಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಝೇವಿಯರ್ ಅವನಿಗೆ ಕಾಲ್ ಮಾಡಿಲ್ವ ಅಂತ ಕೇಳ್ಬೇಕಾದ್ರೆ ಮೊಬೈಲ್ ಅವನು ಇಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ. ಹಾಗೇನೆ ಝೇವಿಯರ್ ಅವನ ಮೊಬೈಲ್ ಅನ್ನ ತಗೋಬಾ ಅಂತ ಹೇಳ್ಬೇಕಾದ್ರೆ ಹೊರಗಡೆ ಇರುವಂತಹ ಆರ್ಯ ವಿವೇಕ್ ನ ಮೊಬೈಲ್ ಅನ್ನ ತಗೊಂಡ್ ಬರ್ತಾಳೆ. ಆರ್ಯಲನ್ನು ಈ ಸ್ಥಿತಿಯಲ್ಲಿ ನೋಡಿದ ಝೇವಿಯರ್ ಗೆ ವಿವೇಕ್ ನ ಮೇಲೆ ತುಂಬಾನೇ ಸಿಟ್ಟು ಬರುತ್ತೆ. ವಿವೇಕ್ ಬಂದ್ರೆ ಅವನನ್ನ ಸ್ಟೇಷನ್ ಗೆ ಬರ್ಲಿಕ್ಕೆ ಹೇಳಿ ಅಂತೇಳಿ ಝೇವಿಯರ್ ಇಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ಅಖಿಲ್ಗೆ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇರೋದಿಲ್ಲ. ವಿವೇಕ್ ನ ಸಾವಿಗೆ ಕಾರಣ ಇವನು ಅಂತ ತುಂಬಾನೇ ಡಿಪ್ರೆಷನ್ ಗೆ ಒಳಗಾಗಿರ್ತಾನೆ. ಹಾಗೇನೆ ಆರ್ಯ ಇವನಿಗೆ ಕಾಲ್ ಮಾಡಿದಾಗ ಆ ಕಾಲ್ ಅನ್ನು ಕೂಡ ಇವನು ರಿಸೀವ್ ಮಾಡ್ತಾ ಇರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಪೊಲೀಸರು ರೌಂಡ್ಸ್ ನಲ್ಲಿ ಇರ್ಬೇಕಾದ್ರೆ ಮನೆ ಡೆಮೊಲಿಶ್ ಮಾಡ್ಬೇಕಾದ್ರೆ ಸಿಕ್ಕಿರುವಂತಹ ಮಣ್ಣುಗಳನ್ನ ಒಂದು ಎಂಟಿಎಲ್ ನಲ್ಲಿ ಹಾಕ್ಲಿಕ್ಕೆ ಬಂದಿರ್ತಾರೆ. ಇದನ್ನ ನೋಡಿದ ಪೊಲೀಸರು ರಾತ್ರಿ ಟೈಮ್ ಅಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀರಾ, ಮಣ್ಣು ಹಾಕುವಂತ ಜಾಗ ಅಲ್ಲ ಇದು ಎಲ್ಲಿಂದ ತಂದಿರೋದು ಅಂತ ಪೊಲೀಸರು ಕೇಳ್ಬೇಕಾದ್ರೆ ಅದು ಥಾಮಸ್ ಮಾಸ್ಟರ್ ನ ಸೊಸೆಯಾಗಿರುವಂತಹ ಶೆರ್ಲಿ ಅವರ ಮನೆಯನ್ನ ಡೆಮೊಲಿಶ್ ಮಾಡಿರುವಂತಹ ಮಣ್ಣು ಅಂತ ಹೇಳ್ತಾರೆ. ಮುಂದಿನ ದಿನ ಬೆಳಗ್ಗೆ ಝೇವಿಯರ್ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಥಾಮಸ್ ಮಾಸ್ಟರ್ ನ ಕರೀತಾರೆ. ಶೆರ್ಲಿ ಬಗ್ಗೆ ವಿಚಾರಿಸಿದಾಗ ಅವಳು ಔಟ್ ಆಫ್ ಕಂಟ್ರಿಗೆ ಹೋದ್ರು ಅಂತ ಗೊತ್ತಾಗುತ್ತೆ. ಶೆರ್ಲಿಗೆ ಒಂದು ಬೋಟಿಕೆ ಶಾಪ್ ಇರುತ್ತೆ. ಅದನ್ನ ಡೆಮೊಲಿಶ್ ಮಾಡಿ ಸಿಕ್ಕಿರುವಂತಹ ಎಕ್ಸ್ಟ್ರಾ ಮಣ್ಣುಗಳನ್ನ ಇಲ್ಲಿಗೆಲ್ ಆಗಿ ಬೇರೆಯವರ ಲ್ಯಾಂಡ್ ಅಲ್ಲಿ ಹಾಕ್ಲಿಕ್ಕೆ ನೋಡಿದ್ರು. ಅದನ್ನ ನಾವು ಸ್ಟಾಪ್ ಮಾಡಿದ್ವಿ. ಇವಾಗ ಅದನ್ನ ಏನ್ ಮಾಡುದು ಅಂತ ಕೇಳ್ಬೇಕಾದ್ರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ಅದನ್ನ ಏನಾದ್ರು ಮಾಡಿ ಅಂತ ಝೇವಿಯರ್ ಗೆ ಥಾಮಸ್ ಮಾಸ್ಟರ್ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ಝೇವಿಯರ್ ಪ್ಲಾನ್ ಮಾಡಿ ಆ ಮಣ್ಣುಗಳನ್ನೆಲ್ಲ ಪಾಲು ಬಿದ್ದಿರುವಂತಹ ಬಾವಿಗೆ ಹಾಕ್ಲಿಕ್ಕೆ ಹೇಳ್ತಾನೆ. ಹಾಗೇನೆ ಆ ಮಣ್ಣುಗಳನ್ನ ತಗೊಂಡೋಗಿ ಬಾವಿಗೆ ಹಾಕ್ತಾರೆ ಕೂಡ. ಇದನ್ನೆಲ್ಲ ಅಖಿಲ್ ನೋಡ್ತಾ ಇರ್ತಾನೆ. ಅಖಿಲ್ ಇಲ್ಲಿಂದ ಸೀದಾ ಮನೆಗೆ ಬಂದಾಗ ಅವನ ಫ್ರೆಂಡ್ ಇಲ್ಲೇ ಇರ್ತಾನೆ. ಅವನ ಫ್ರೆಂಡ್ ಜೊತೆನೂ ಅಖಿಲ್ ಸರಿಯಾಗಿ ಮಾತಾಡ್ತಾ ಇರೋದಿಲ್ಲ. ವಿವೇಕ್ ನ ಬಗ್ಗೆ ನೆನೆಸ್ಕೊಂಡು ಇವನು ತುಂಬಾನೇ ಭಯ ಪಡ್ತಾ ಇರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ಕೂಲ್ ನಲ್ಲಿ ನಡೀತಿರುವಂತಹ ಸೈನ್ಸ್ ಎಕ್ಸಿಬಿಷನ್ ಅನ್ನ ತೋರಿಸ್ತಾರೆ. ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಝೇವಿಯರ್ ಕೂಡ ಬರ್ತಾನೆ. ಹಾಗೇನೆ ಎಲ್ಲರ ಪ್ರಾಜೆಕ್ಟ್ ಗಳನ್ನ ನೋಡ್ತಾ ಇರ್ಬೇಕಾದ್ರೆ ಅಜ್ಮಲ್ ಒಂದು ಸೋಲಾರ್ ಪ್ರಾಜೆಕ್ಟ್ ನ ರೆಡಿ ಮಾಡಿರ್ತಾನೆ. ಇದನ್ನ ನೋಡಿದ ಝೇವಿಯರ್ ತುಂಬಾನೇ ಇಂಪ್ರೆಸ್ ಆಗ್ತಾನೆ. ಹಾಗೇನೆ ಅದನ್ನ ಟ್ಯೂಷನ್ ಗೆ ಬರ್ಬೇಕಾದ್ರೆ ತಗೊಂಡು ಬಾ ಅಂತಾನು ಹೇಳ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಝೇವಿಯರ್ ವಿವೇಕ್ ನ ಮೊಬೈಲ್ ನ ಚೆಕ್ ಮಾಡ್ಬೇಕಾದ್ರೆ ಮ್ಯಾಥ್ಯೂಸ್ ನ ಜೊತೆಗೆ ಇರುವುದಾಗಿ ಗೊತ್ತಾಗಿರುತ್ತೆ. ಹಾಗೆ ಅವನನ್ನು ಕರೆದು ವಿಚಾರಿಸಿದಾಗ ವಿವೇಕ್ ಮ್ಯಾಥ್ಯೂಸ್ ನ ಜೊತೆ ಡ್ರೈವರ್ ಆಗಿ ಕೆಲಸ ಮಾಡಿರೋದು ಗೊತ್ತಾಗುತ್ತೆ. ವಿವೇಕ್ ಮಿಸ್ ಆಗಿರೋ ಬಗ್ಗೆ ಮ್ಯಾಥ್ಯೂಸ್ ಗೆ ಯಾವುದೇ ವಿಷಯ ಗೊತ್ತಿರೋದಿಲ್ಲ. ಹಾಗೇನೆ ಅಜ್ಮಲ್ ಟ್ಯೂಷನ್ ಗೆ ಬರ್ಬೇಕಾದ್ರೆ ಅವ್ನ್ ಮಾಡಿರುವಂತಹ ಪ್ರಾಜೆಕ್ಟ್ ನ ತಗೊಂಡ್ ಬರ್ತಾನೆ. ಹಾಗೇನೆ ಅವನನ್ನ ಕ್ಲಾಸ್ ಗೆ ಹೋಗ್ಲಿಕ್ಕೆ ಹೇಳಿ ಝೇವಿಯರ್ ಇದನ್ನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಇವನ್ ಮಾಡಿರುವಂತಹ ಪ್ರಾಜೆಕ್ಟ್ ನಲ್ಲಿ ಫೇಸ್ ಮೇಕರ್ ಅನ್ನೋ ವಸ್ತು ಸಿಗುತ್ತೆ. ಝೇವಿಯರ್ ಇದನ್ನ ಫಾರೆನ್ಸಿಗೆ ಕಳ್ಸು ಅಂತ ಅನ್ವರ್ಗೆ ಹೇಳ್ಬೇಕಾದ್ರೆ ಏನ್ ಸರ್ ಇದು ಅಂತ ಕೇಳ್ತಾನೆ. ಆವಾಗ ಇವನು ಇದೊಂದು ಫೇಸ್ ಮೇಕರ್, ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತು, ಇದು ಹೊರಗಡೆ ಬಂದಿದೆ ಅಂತಂದ್ರೆ ಆ ವ್ಯಕ್ತಿ ಇವಾಗ ಜೀವಂತವಾಗಿಲ್ಲ ಅಂತ ಅರ್ಥ. ಮೊದಲು ಇದನ್ನ ಫಾರೆನ್ಸಿಗೆ ಕಳ್ಸು ಅಂತ ಹೇಳ್ತಾನೆ. ಹಾಗೇನೆ ಅಜ್ಮಲ್ಗೆ ಇದರ ಬಗ್ಗೆ ಕೇಳಿದಾಗ ಅವತ್ತು ಇವರು ಸಿಗರೇಟ್ ಅನ್ನ ಎಳೆದು ಕಾಲೇಜ್ಗೆ ಬರೋಣ ಅಂತ ನೋಡ್ಬೇಕಾದ್ರೆ ಅಜ್ಮಲ್ಗೆ ಅವನ ಮನೆ ಹತ್ರನೇ ಈ ವಸ್ತು ಸಿಕ್ಕಿರುತ್ತೆ ಅಂತ ಗೊತ್ತಾಗುತ್ತೆ. ಈ ಕಡೆ ಕ್ಲಾಸಿಗೆ ಬಂದ ಅಖಿಲ್ ಆರ್ಯ ಜೊತೆಗೂ ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಜೊತೆಗೂ ಸರಿಯಾಗಿ ಮಾತಾಡ್ತಾನೆ ಇರೋದಿಲ್ಲ. ಯಾಕೆಂದ್ರೆ
ಆದ್ರೆ ವಿವೇಕ್ನ ಸಾವಿಗೆ ಕಾರಣ ಇವನೇ ಅಂತೇಳಿ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾನೆ. ಅವತ್ತಿನ ದಿನ ರಾತ್ರಿ ಪಾರು ಬಿದ್ದಿರುವಂತಹ ಬಾವಿ ಹತ್ರ ಇರುವಂತಹ ದೇವಸ್ಥಾನದಲ್ಲಿ ದೇವರ ಪೂಜೆ ನಡೀತಾ ಇರುತ್ತೆ. ಇದೇ ಸಮಯದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಪರ್ಸ್ ಸಿಗುತ್ತೆ. ಹಾಗೇನೆ ಅವರು ಆ ಪರ್ಸನ್ನ ಝೇವಿಯರ್ ಹತ್ರ ಕೊಡ್ತಾರೆ. ಹಾಗೇನೆ ಝೇವಿಯರ್ ಆ ಪರ್ಸನ್ ಓಪನ್ ಮಾಡಿ ನೋಡಿದಾಗ ಅದು ವಿವೇಕ್ ನ ಪರ್ಸ್ ಆಗಿರುತ್ತೆ. ಹಾಗೆ ಅದರೊಳಗೆ ಏನಿದೆ ಅಂತ ಚೆಕ್ ಮಾಡುತ್ತಿರ್ಬೇಕಾದ್ರೆ ಅದರಲ್ಲಿ ಒಂದು ಬಾರ್ ನ ಬಿಲ್ ಸಿಗತ್ತೆ. ಹಾಗೇನೆ ಬಾರ್ ಅವ್ರ ಹತ್ರ ವಿವೇಕ್ ನ ಬಗ್ಗೆ ವಿಚಾರಿಸ್ತಾರೆ. ಹಾಗೇನೆ ಸಿಸಿ ಕ್ಯಾಮೆರಾ ಕೂಡ ಚೆಕ್ ಮಾಡ್ತಾರೆ. ಆವಾಗ ಅದರಲ್ಲಿ ವಿವೇಕ್ ಕಂಟಿನ್ಯೂಸ್ ಆಗಿ 7 ದಿನಗಳ ಕಾಲ ಈ ಬಾರಿಗೆ ಬಂದು ಹೋಗಿರೋದು ರೆಕಾರ್ಡ್ ಆಗಿರುತ್ತೆ. ಬಾರಿಗೆ ಬರ್ಬೇಕಾದ್ರೆ ಖಾಲಿ ಕೈಯಲ್ಲಿ ಬರ್ತಾ ಇದ್ದ. ಹಾಗೇನೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಕಪ್ಪು ಕಲರ್ ಬ್ಯಾಗ್ ಅನ್ನ ತಗೊಂಡು ಹೋಗ್ತಾ ಇರೋದು ರೆಕಾರ್ಡ್ ಆಗಿರುತ್ತೆ. ಹಾಗೇನೆ ಝೇವಿಯರ್ ಬಾರಿನ ಅಕ್ಕಪಕ್ಕ ಏನಾದ್ರು ಇದೆಯಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಬಾರಿನ ಪಕ್ಕದಲ್ಲಿ ಅಜ್ಮಲ್ ನ ಮನೆ ಇರೋದು ಗೊತ್ತಾಗುತ್ತೆ. ಹಾಗೆ ಅವನ ಮನೆಗೆ ಹೋಗಿ ಅವತ್ತಿನ ದಿನ ನೀನ್ ಹೇಳಿದ್ಯಲ್ಲ ಮನೆಯ ಪಕ್ಕದಲ್ಲಿ ಯಾರೋ ಹೋಗ್ತಿದ್ದಾರೆ ಅಂತ, ಅದು ಯಾವ ಜಾಗ ಅಂತ ತೋರಿಸ್ಲಿಕ್ಕೆ ಹೇಳಿದಾಗ ಇವನ್ ಕೂಡ ತೋರಿಸ್ತಾನೆ. ಅದೇ ಸಮಯದಲ್ಲಿ ಕಾನ್ಸ್ಟೇಬಲ್ ಅನ್ವರ್ನ ಮೂಲಕ ಗೊತ್ತಾಗುತ್ತೆ ಇದೇ ಅಜ್ಮಲ್ ನ ಮನೆಯ ಪಕ್ಕದಲ್ಲಿ ಶರ್ಲಿಯ ಬೋಟಿಗೆ ಶಾಪ್ ಇತ್ತು. ಅದನ್ನ ಡೆಮೋಲಿಶ್ ಮಾಡಿದ್ಮೇಲೆ ಅದರ ಮಣ್ಣನೆ ನಾವು ಪಾಲ್ ಬಿದ್ದಿರುವಂತಹ ಬಾವಿಗೆ ಹಾಕಿದ್ದು ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ಇವನಿಗೆ ಫಾರೆನ್ಸಿಕ್ ಇಂದ ಕಾಲ್ ಬರುತ್ತೆ. ಆ ಕಾಲ್ ನಲ್ಲಿ ನೀವು ಕೊಟ್ಟಿರುವಂತಹ ಫೇಸ್ ಮೇಕರ್ 25 ವರ್ಷದ ವ್ಯಕ್ತಿಗೆ ಸಂಬಂಧಪಟ್ಟದಾಗಿರುತ್ತೆ. ಹಾಗೇನೆ ಆ ವ್ಯಕ್ತಿ ಸತ್ತು 2 ವಾರ ಆಗಿರ್ಬೋದು. ಹಾಗೇನೆ ಅದರಲ್ಲಿ ಎಸಿಟೋನ್ ಅನ್ನುವ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳ್ತಾನೆ. ಹಾಗೇನೆ ಅದರ ಅಡ್ರೆಸ್ ಅನ್ನ ನಿಮ್ಮ ಮೊಬೈಲ್ ಗೆ ಸೆಂಡ್ ಮಾಡಿದೀನಿ ಅಂತಾನು ಹೇಳ್ತಾನೆ. ಹಾಗೇನೆ ಇವರು ಆ ಅಡ್ರೆಸ್ ಗೆ ಹೋಗಿ ನೋಡ್ತಾರೆ. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಹಾಗೇನೆ ಇಲ್ಲಿ ಬೆಡ್ಸಿ ಓಡಿಸ್ತಿದ್ದಂತಹ ಶರ್ಲಿಯ ಆಕ್ಟಿವಾ ಕಾಣಿಸುತ್ತೆ. ಅದೇ ಸಮಯದಲ್ಲಿ ಇವರಿಗೆ ಕನ್ಫರ್ಮ್ ಆಗುತ್ತೆ ಇದು ಶರ್ಲಿಯ ಮನೆ ಅಂತ. ಅದೇ ಸಮಯದಲ್ಲಿ ಇಲ್ಲಿ ಕಾನ್ಸ್ಟೇಬಲ್ ಜಯಸೂರ್ಯ ಪಕ್ಕದಲ್ಲಿ ನಿಂತಿರುವಂತಹ ಕಾರಿನ ಡ್ಯಾಶ್ ಕ್ಯಾಮರಾವನ್ನ ಕಲೆಕ್ಟ್ ಮಾಡ್ಕೊತಾನೆ. ಈ ಕಡೆ ಝೇವಿಯರ್ ಬೆಟ್ಸಿಯ ಬಗ್ಗೆ ಪಕ್ಕದ ಮನೆಯವರ ಹತ್ರ ವಿಚಾರಿಸಿದಾಗ ಬೆಟ್ಸಿ ಔಟ್ ಆಫ್ ಕಂಟ್ರಿಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೇನೆ ಇಲ್ಲಿ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಇದೇ ವ್ಯಕ್ತಿ ಆಗಿರುತ್ತೆ ಅವತ್ತಿನ ದಿನ ರಾತ್ರಿ ಬೆಟ್ಸಿಯ ಮನೆಯಲ್ಲಿ ಕಾರಿನ ಅಲಾರ್ಮ್ ಸೌಂಡ್ ಆಗ್ಬೇಕಾದ್ರೆ ನೋಡಿರೋದು. ಹಾಗೇನೆ ಅಲ್ಲಿಂದ ಒಬ್ಬ ವ್ಯಕ್ತಿ ಓಡ್ಕೊಂಡು ಹೋಗಿರೋದನ್ನ ಇದೇ ವ್ಯಕ್ತಿ ನೋಡಿರ್ತಾನಲ್ವಾ. ಈ ವಿಷಯವನ್ನ ಝೇವಿಯರ್ಗೆ ಹೇಳ್ತಾನೆ. ಹಾಗೇನೆ ಇವರು ಕಾರಿನಲ್ಲಿ ಸಿಕ್ಕಿರುವಂತಹ ಡ್ಯಾಶ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋವನ್ನ ಚೆಕ್ ಮಾಡ್ಬೇಕಾದ್ರೆ ಆಕ್ಟಿವಾವನ್ನ ಬೆಟ್ಸಿ ತಗೊಂಡು ಹೋಗಿರೋದು ರೆಕಾರ್ಡ್ ಆಗಿರುತ್ತೆ. ಹಾಗೇನೆ ವಾಪಸ್ ಇದೇ ಮನೆಯಲ್ಲಿ ಆಕ್ಟಿವಾವನ್ನ ತಂದಿಟ್ಟಿರೋದು ವಿವೇಕ್ ಅಂತಾನು ಗೊತ್ತಾಗುತ್ತೆ. ವಿವೇಕ್ ಆ ಆಕ್ಟಿವಾವನ್ನ ಈ ಮನೆಗೆ ತಗೊಂಡ್ ಬರ್ಬೇಕಾದ್ರೆ ಹೋಗಿ ಕಾರ್ಗೆ ಗುದ್ದಿರ್ತಾನೆ. ಅದೇ ಸಮಯದಲ್ಲಿ ಆ ಕಾರ್ನಲ್ಲಿ ಅಲಾರ್ಮ್ ಆಗಿರೋದು. ಆಮೇಲೆ ಇಲ್ಲಿಂದ ವಿವೇಕ್ ಓಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಕ್ಕದ ಮನೆಯವರು ಇದನ್ನೇ ನೋಡಿರ್ತಾರೆ. ಹಾಗೇನೆ ಇವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಬೆಟ್ಸಿ ಆ ಮನೆಯಿಂದ ಹೋದ್ಮೇಲೆ ವಾಪಸ್ ಆ ಆಕ್ಟಿವಾವನ್ನ ವಿವೇಕ್ ತಗೊಂಡ್ ಬಂದಿರೋದು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 7 ದಿನ ಬಾರಿ ಕೂಡ ಹೋಗಿರ್ತಾನೆ. ಆಮೇಲೆ ಆಗಿರುತ್ತೆ ವಿವೇಕ್ ಮಿಸ್ ಆಗಿರೋದು ಅಂತ ಇವರಿಗೆ ಗೊತ್ತಾಗುತ್ತೆ. ಹಾಗೇನೆ ಇವರು ಫಾರೆನ್ಸಿಕ್ ಕಳಿಸಿರುವಂತಹ ಫೇಸ್ ಮೇಕರ್ ನ ಫುಲ್ ಡೀಟೇಲ್ಸ್ ರಿಪೋರ್ಟ್ ಇವರಿಗೆ ಬಂದಿರುತ್ತೆ. ಅದರಲ್ಲಿ ಈ ಫೇಸ್ ಮೇಕರ್ ಬೆಟ್ಸಿದು ಅಂತ ಗೊತ್ತಾಗುತ್ತೆ. ಇಲ್ಲಿ ಝೇವಿಯರ್ ಬೆಟ್ಸಿಗೂ ವಿವೇಕ್ಗೂ ಏನ್ ಸಂಬಂಧ ಅಂತ ಚೆಕ್ ಮಾಡ್ಲಿಕ್ಕೆ ಹೇಳ್ತಾರೆ. ಆವಾಗ ಇವರಿಗೆ ಬೆಟ್ಸಿಗೆ ಹಾಗೂ ವಿವೇಕ್ಗೆ ಯಾವುದೇ ತರಹದ ಸಂಬಂಧ ಇಲ್ಲ. ಆದ್ರೆ ಬೆಟ್ಸಿ ಮತ್ತು ಶೇರ್ಲಿಯ ನಡುವೆ ತುಂಬಾ ದೊಡ್ಡ ಮಟ್ಟದ ಹಣದ ವ್ಯವಹಾರ ನಡೆದಿದೆ ಅಂತ ಗೊತ್ತಾಗುತ್ತೆ. ಬರೋಬ್ಬರಿ 3 ಕೋಟಿಯವರೆಗೂ ನಡೆದಿದೆ ಅಂತಾನು ಹೇಳ್ತಾರೆ. ಆಮೇಲೆ ಇವರಿಗೆ ಕೂಡ ಕನ್ಫರ್ಮ್ ಆಗುತ್ತೆ ಬೆಟ್ಸಿಗೆ ಈ ಊರಿನಲ್ಲಿ ಜಾಸ್ತಿಯಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಶರ್ಲಿ ಅಂತ. ಹಾಗೇನೆ ಇವರು ತಮ್ಮ ಎಂಕ್ವೈರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಇದೇ ಸಮಯದಲ್ಲಿ ನಿಮಿಷ ಹಾಗೂ ಝೇವಿಯರ್ ತುಂಬಾನೇ ಕ್ಲೋಸ್ ಆಗ್ತಾರೆ. ಈ ಕಡೆ ಅಖಿಲ್ ವಿವೇಕ್ ನೆನೆಸ್ಕೊಂಡು ತುಂಬಾನೇ ಡಿಪ್ರೆಷನ್ ಗೆ ಒಳಗಾಗಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ಇವನು ಟ್ಯೂಷನ್ ಗೆ ಅಂತ ಬರ್ತಾನೆ. ಅದೇ ಸಮಯದಲ್ಲಿ ಝೇವಿಯರ್ ಇನ್ವೆಸ್ಟಿಗೇಷನ್ ಬೋರ್ಡ್ ನಲ್ಲಿ ವಿವೇಕ್ ನ ಹೆಸರನ್ನ ಮೆನ್ಷನ್ ಮಾಡಿರೋದನ್ನ ನೋಡಿದ ಅಖಿಲ್ ಭಯ ಬಿದ್ದು ಮತ್ತೆ ಮನೆಗೆ ಓಡಿ ಹೋಗ್ತಾನೆ. ಹಾಗೇನೆ ಇವರು ಶೇರ್ಲಿ ಅಕೌಂಟ್ ಇಂದ 3 ಕೋಟಿ ಬೇರೆ ಯಾರ ಅಕೌಂಟ್ ಗೆ ಹೋಗಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ ಮ್ಯಾಥ್ಯೂನ ಅಕೌಂಟ್ ಗೆ ಆ ದುಡ್ಡನ್ನ ಕಳ್ಸಿರೋದು ಅಂತ ಗೊತ್ತಾಗುತ್ತೆ. ಹಾಗೇನೆ ಅವನನ್ನ ಎಂಕ್ವೈರಿಗೆ ಅಂತ ಕರೆಸಿ ಮೊದಲು ಬೆಟ್ಸಿ ಯಾರು ಅಂತ ಕೇಳ್ತಾರೆ. ಅವಾಗ ಇವನು ಬೆಟ್ಸಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮತ್ತೆ ಝೇವಿಯರ್ ಶರ್ಲಿ ನಿನಗೆ 3 ಕೋಟಿಯನ್ನ ಕಳ್ಸಿರೋದು ಅಂತ ಕೇಳ್ಬೇಕಾದ್ರೆ ಮೊದಲಿಗೆ ಇವನು ಏನು ಹೇಳ್ತಾ ಇರೋದಿಲ್ಲ. ಮತ್ತೆ ಇವನಿಗೆ ಹೊಡೆದು ವಿಚಾರಿಸಿದಾಗ ಗೊತ್ತಾಗುತ್ತೆ ಇವನಿಗೆ ಮತ್ತು ಶರ್ಲಿಗೆ ಅಫೇರ್ ಇತ್ತು. ಅದೇ ಸಮಯದಲ್ಲಿ ಮ್ಯಾಥ್ಯೂಸ್ಗೆ ಬಿಸ್ನೆಸ್ ಮಾಡ್ಲಿಕ್ಕೆ ದುಡ್ಡಿನ ಪ್ರಾಬ್ಲಮ್ ಕೂಡ ಇತ್ತು. ಅದೇ ಸಮಯದಲ್ಲಿ ಆಗಿರುತ್ತೆ ಶರ್ಲಿ ಇವನಿಗೆ 3 ಕೋಟಿನ ಕಳ್ಸಿರೋದು ಅಂತ ಹೇಳ್ತಾನೆ. ಇವರು ಮಾಡಿರುವಂತಹ ಎಲ್ಲಾ ಎಂಕ್ವೈರಿ ಶರ್ಲಿ ಹೆಸರಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಶರ್ಲಿ ಇವಾಗ ಔಟ್ ಆಫ್ ಕಂಟ್ರಿಯಲ್ಲಿ ಇರುವ ಕಾರಣ ಝೇವಿಯರ್ ಹೋಗಿ ಥಾಮಸ್ ರನ್ನ ಮೀಟ್ ಆಗ್ತಾನೆ. ಹಾಗೇನೆ ಬೆಸ್ಟಿ ಇವಾಗ ಜೀವಂತವಾಗಿಲ್ಲ. ನಾವು ಮಾಡ್ತಿರುವಂತಹ ಎಲ್ಲಾ ಎಂಕ್ವೈರಿ ಶರ್ಲಿ ಹೆಸರಲ್ಲಿ ಬಂದು ನಿಂತ್ಕೊಂಡಿದೆ. ನಮಗೆ ನಿಮ್ಮ ಹೆಲ್ಪ್ ಬೇಕು. ನಿಮ್ಮ ಸೊಸೆಯನ್ನ ಇಂಡಿಯಾಗೆ ಹೇಗಾದ್ರೂ ಕರ್ಸಿ ಅಂತ ಹೇಳ್ತಾನೆ. ಹಾಗೇನೆ ಥಾಮಸ್ ಶರ್ಲಿಗೆ ಕಾಲ್ ಮಾಡಿ ನಿನ್ನ ತಾಯಿಗೆ ಹುಷಾರಿಲ್ಲ ಅಂತೇಳಿ ಅವಳನ್ನ ಇಲ್ಲಿಗೆ ಬರ್ಲಿಕ್ಕೆ ಹೇಳ್ತಾರೆ. ಹಾಗೆ ಮುಂದಿನ ದಿನ ಶರ್ಲಿ ಊರಿಗೆ ಬಂದ ಹಾಗೇನೆ ಅವರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರ್ಕೊಂಡು ಬರ್ತಾರೆ. ಇದೇ ಸಮಯದಲ್ಲಿ ಈ ಕಡೆ ಅಖಿಲ್ ಅನ್ನ ತೋರಿಸ್ತಾರೆ. ಇವನು ತುಂಬಾನೇ ಡಿಪ್ರೆಷನ್ ಗೆ ಒಳಗಾಗಿ ಜೋರಾಗಿ ಅಲ್ಲಿಗೆ ಶುರು ಮಾಡ್ತಾನೆ. ಮತ್ತೆ ಇವನಿಗೆ ಬೇರೆ ದಾರಿ ಇಲ್ಲದೆ ವಿವೇಕಿಗೆ ನಡೆದಿರುವಂತಹ ವಿಷಯವನ್ನ ಅವನ ಫ್ರೆಂಡ್ ಗೆ ತಿಳಿಸ್ತಾನೆ. ಇದನ್ನು ಕೇಳಿದ ಶಾಕ್ ಆದ ಅವನ ಫ್ರೆಂಡ್ ಈ ವಿಷಯವನ್ನ ಟೀಚರ್ ಆಗಿರುವಂತಹ ನಿಮಿಷಾಗೆ ತಿಳಿಸ್ತಾನೆ. ಈ ವಿಷಯವನ್ನ ಕೇಳಿದ ನಿಮಿಷಾಗೆ ಕೂಡ ಶಾಕ್ ಆಗುತ್ತೆ. ಈ ಕಡೆ ಸ್ಟೇಷನ್ ನಲ್ಲಿ ಝೇವಿಯರ್ ಶರ್ಲಿನ
ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮೊದ್ಲು ಝೇವಿಯರ್ ಬೆಟ್ಸಿ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಶರ್ಲಿ ಹೇಳ್ತಾಳೆ ಅವಳು ಕೆನಡಾಗೆ ಹೋಗಿರ್ಬೋದು ಅಂತ. ಅವಾಗ ಝೇವಿಯರ್ ಹೇಳ್ತಾನೆ ಅವಳು ಕೆನಡಾಗೆ ಹೋಗ್ಲಿಲ್ಲ, ಅವಳು ಯಾವುದೇ ತರಹದ ಫ್ಲೈಟ್ ಅನ್ನು ಹತ್ತಲಿಲ್ಲ ಅಂತ. ಇದನ್ನ ಹೇಳ್ಬೇಕಾದ್ರೆ ಶರ್ಲಿ ನರ್ವಸ್ ಆಗ್ಲಿಕ್ಕೆ ಶುರು ಆಗ್ತಾಳೆ. ಅದೇ ಸಮಯದಲ್ಲಿ ಝೇವಿಯರ್ ಹೇಳ್ತಾನೆ ನಮಗೆ ನಿನ್ನ ಬಾಟಿಗೆ ಶಾಪ್ ಇರುವಂತಹ ಜಾಗದಲ್ಲಿ ಬೆಟ್ಸಿಯ ಫೇಸ್ ಮೇಕರ್ ಸಿಕ್ಕಿದೆ, ಅದು ಅಲ್ಲಿಗೆ ಹೇಗೆ ಬಂತು, ಬೆಟ್ಸಿಯಲ್ಲಿ ಅವಳಿಗೆ ಏನಾಯ್ತು, ವಿವೇಕ್ ಎಲ್ಲಿ ಅಂತ ವಿಚಾರಿಸಬೇಕಾದ್ರೆ ಶರ್ಲಿಗೆ ಭಯ ಶುರು ಆಗುತ್ತೆ. ಹಾಗೇನೆ ಶರ್ಲಿ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಒಂದು ದಿನ ರಾತ್ರಿ ಬೆಟ್ಸಿ ಶರ್ಲಿಯನ್ನ ಮೀಟ್ ಆಗ್ಲಿಕ್ಕೆ ಶರ್ಲಿಯ ಬಾಟಿಗೆ ಶಾಪ್ ಗೆ ಬಂದಿರ್ತಾಳೆ. ಅದೇ ಸಮಯದಲ್ಲಿ ಶರ್ಲಿಯನ್ನ ಮ್ಯಾಥ್ಯೂಸನ್ ಜೊತೆಗೆ ನೋಡಿದ ಬೆಟ್ಸಿಗೆ ಸಿಟ್ಟು ಬರುತ್ತೆ. ಯಾಕೆಂತಂದ್ರೆ ಇವರಿಗಿಬ್ಬರಿಗೆ ಅಫೇರ್ ಇದೆ ಅಂತ. ಹಾಗೇನೆ ಬೆಟ್ಸಿ ಕಳಿಸಿರುವಂತಹ 3 ಕೋಟಿ ದುಡ್ಡನ್ನ ಮ್ಯಾಥ್ಯೂಗೆ ಕೊಟ್ಟಿರೋದು ಅಂತಾನು ಗೊತ್ತಾಗುತ್ತೆ. ಆ ದುಡ್ಡನ್ನ ವಾಪಸ್ ಕೇಳಲಿಕ್ಕೆ ಬೆಟ್ಸಿ ಶರ್ಲಿಯ ಶಾಪ್ ಗೆ ಬಂದಿರ್ತಾಳೆ. ಬೆಟ್ಸಿ ಶರ್ಲಿಗೆ ಹೇಳ್ತಾಳೆ ನಾನು ಕೊಟ್ಟಿರುವಂತಹ ದುಡ್ಡನ್ನ ವಾಪಸ್ ನನಗೆ ಕೊಡಿ, ನನಗೆ ವಾಪಸ್ ಕೆನಡಾಗೆ ಹೋಗ್ಬೇಕು, ನನ್ನ ದುಡ್ಡನ್ನ ನನಗೆ ವಾಪಸ್ ಮಾಡಿ ಅಂತ. ಆವಾಗ ಶರ್ಲಿ ನನ್ನ ಹತ್ರ ಇವಾಗ ದುಡ್ಡಿಲ್ಲ, ಮುಂದೊಂದ್ ದಿನ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಬೆಟ್ಸಿ ಹೇಳ್ತಾಳೆ ನನಗೆ ದುಡ್ಡು ಇವಾಗ್ಲೇ ಬೇಕು, ಇಲ್ಲಾಂದ್ರೆ ನಾನು ನಿಮ್ಮ ಹಸ್ಬೆಂಡ್ ಗೆ ಕಾಲ್ ಮಾಡಿ ತಿಳಿಸ್ತೀನಿ, ಅವರಿಗೆ 3 ಕೋಟಿ ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳ್ತಾಳೆ. ಹಾಗೇನೆ ಅವರಿಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೋಬೇಕಾದ್ರೆ ಶರ್ಲಿ ಅವಳ ಕೈಯಿಂದ ಮೊಬೈಲ್ ಅನ್ನ ಕಿತ್ಕೊಳ್ತಾಳೆ. ಹಾಗೇನೆ ಕೆನ್ನೆಗೆ ಬೆಟ್ಸಿಯ ಕೆನ್ನೆಗೆ ಹೊಡಿತಾಳೆ. ಬೆಟ್ಸಿ ಸಿಟ್ಟಿನಿಂದ ವಾಪಸ್ ಶರ್ಲಿಯ ಕೆನ್ನೆಗೆ ಹೊಡಿತಾಳೆ. ಇದೇ ಸಮಯದಲ್ಲಿ ಔಟ್ ಆಫ್ ಕಂಟ್ರಿಯಲ್ಲಿ ಕೆಲಸದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ವಿವೇಕ್ ಶರ್ಲಿ ಹತ್ರ ಮಾತಾಡ್ಲಿಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಇಲ್ಲಿ ನಡೀತಿರುವಂತಹ ವಿಷಯಗಳನ್ನ ನೋಡಿದ ವಿವೇಕ್ ಬೆಟ್ಸಿಯ ಕೆನ್ನೆಗೆ ಹೊಡಿತಾನೆ. ಬೆಟ್ಸಿಗೆ ಆಲ್ರೆಡಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಫೇಸ್ ಮೇಕರ್ ಇಟ್ಟಿರುವ ಕಾರಣ ಉಸಿರಾಟದ ಸಮಸ್ಯೆಯಿಂದಾಗಿ ಬೆಟ್ಸಿ ಇಲ್ಲಿಯೇ ಸಾವನ್ನಪ್ತಾಳೆ. ಇದನ್ನ ನೋಡಿದ ಇವರಿಗಿಬ್ಬರಿಗೆ ಶಾಕ್ ಆಗುತ್ತೆ. ಹಾಗೇನೆ ಭಯ ಶುರು ಆಗುತ್ತೆ, ಮುಂದೇನ್ ಮಾಡೋದು ಅಂತ. ಇಲ್ಲಿ ಶರ್ಲಿ ಪ್ಲಾನ್ ಮಾಡಿ ಮೊದಲು ಅವಳು ಬಂದಿರುವಂತಹ 2 ವೀಲರ್ ಗಾಡಿಯನ್ನ ಅವಳ ಮನೆಯಲ್ಲಿ ತಗೊಂಡೋಗಿ ಇಡ್ಲಿಕ್ಕೆ ವಿವೇಕ್ ಗೆ ಹೇಳ್ತಾಳೆ. ಇದೇ ಸಮಯದಲ್ಲಿ ಆಗಿರುತ್ತೆ ವಿವೇಕ್ ಅವಳ ಗಾಡಿಯನ್ನ ಮನೆಯಲ್ಲಿ ತಂದು ಇಟ್ಟಿರೋದು. ಹಾಗೇನೆ ಇಲ್ಲಿ ಶರ್ಲಿ ಬೆಟ್ಸಿಯ ಬಾಡಿಯನ್ನ ಡಿಸ್ಪೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಅವಳ ಬಾಡಿಯನ್ನ ತಗೊಂಡು ಹೋಗಿ ಬಾತ್ರೂಮ್ ನಲ್ಲಿರುವಂತಹ ಬಾತ್ ಟಬ್ ನಲ್ಲಿ ಹಾಕ್ತಾಳೆ. ಹಾಗೇನೆ ಶರ್ಲಿ ನೈಲ್ ಪಾಲಿಶ್ ಅನ್ನ ರೆಡಿ ಮಾಡ್ಬೇಕು ಅಂತ ಆಸಿಟೋನ್ ಅನ್ನುವ ಆಸಿಡ್ ಕೆಮಿಕಲ್ ಅನ್ನ ತರಿಸಿರ್ತಾಳೆ. ಹಾಗೇನೆ ಆ ಕೆಮಿಕಲ್ ಅನ್ನ ಬೆಟ್ಸಿಯ ಬಾಡಿ ಮೇಲೆ ಹಾಕಿದಾಗ ಅವಳ ಬಾಡಿ ಕರಗ್ಲಿಕ್ಕೆ ಶುರು ಆಗುತ್ತೆ. ಇದರಿಂದ ತುಂಬಾನೇ ಹೊಗೆ ಬರ್ಲಿಕ್ಕೆ ಶುರು ಆಗಿರುತ್ತೆ. ಇದೇ ಸಮಯದಲ್ಲಿ ಆಗಿರುತ್ತೆ ಆ 5 ಸ್ಟೂಡೆಂಟ್ಸ್ ಸಿಗರೆಟ್ ಇಂದ ಬರುವಂತಹ ಹೊಗೆಯ ಜೊತೆಗೆ ಈ ನೈಲ್ ಪಾಲಿಶ್ ನ ಹೊಗೆಯನ್ನ ಉಸಿರಾಡಿರೋದು. ಇದರಿಂದ ಆಗಿರುತ್ತೆ ಅವರು ಪ್ರಜ್ಞೆ ತಪ್ಪಿ ಬಿದ್ದಿರೋದು. ಆಮೇಲೆ ಮಿಕ್ಕಿರುವಂತಹ ಅರ್ಧಂಬರ್ಧ ಬಾಡಿಯನ್ನ 7 ಕವರ್ ನಲ್ಲಿ ಹಾಕಿ ವಿವೇಕನ್ನ ಕರೆಸ್ತಾಳೆ. ನೀನ್ ಇದನ್ನ ಎಲ್ಲಿಗಾದ್ರೂ ತಗೊಂಡು ಹೋಗಿ ಹಾಕು, ನನ್ನ ಹತ್ರ ಆ ವಿಷಯವನ್ನ ಹೇಳ್ಬೇಡ, ನೀನು ನನ್ನ ಮನೆಯ ಮುಂದಿನಿಂದ ಹೋಗ್ಬೇಡ, ಅಲ್ಲಿ ಸಿಸಿ ಕ್ಯಾಮೆರಾ ಇದೆ, ಬಾರಿನಿಂದಾಗಿ ಹೋಗು ಅಂತ ಹೇಳಿರ್ತಾಳೆ. ವಿವೇಕ್ಗೆ ಬೇರೆ ದಾರಿ ಇಲ್ಲದೆ ಒಂದೊಂದೇ ಕವರ್ ಅನ್ನ ತಗೊಂಡು ಹೋಗಿ ಪಾಲ್ ಬಿದ್ದಿರಂತಹ ಬಾವಿಗೆ ಬಿಸಾಕ್ತಿರ್ತಾನೆ. ಇದಾಗಿರುತ್ತೆ ಬಾರಿನ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರೋದು. ಇದೇ ಸಮಯದಲ್ಲಿ ಆಗಿರುತ್ತೆ ವಿವೇಕ್ ಆ ಬಾವಿ ಹತ್ರ ಆ ಕವರ್ ಅನ್ನು ಎಸೆಯಲು ಬಂದಾಗ ಆರ್ಯ ಹಾಗೂ ಅಖಿಲ್ ಜೊತೆಗಿರೋದನ್ನ ನೋಡಿ ಅವರಿಗಿಬ್ಬರಿಗೆ ಹೊಡೆದಿರೋದು. ಇದನ್ನ ಇಟ್ಕೊಂಡಾಗಿರುತ್ತೆ ಅಖಿಲ್ ಇಲ್ಲಿ ಟ್ರ್ಯಾಪ್ ಅನ್ನ ಸೆಟ್ ಮಾಡಿರೋದು. ಹಾಗೇನೆ ಎಲ್ಲಾ ವಿಷಯಗಳನ್ನ ಶರ್ಲಿ ಹೇಳಿ ಮುಗಿಸ್ತಾಳೆ. ಹಾಗೇನೆ ಝೇವಿಯರ್ ಶರ್ಲಿಗೆ ಹಾಗಾದ್ರೆ ವಿವೇಕ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅವಳಿಗೆ ವಿವೇಕ್ ಎಲ್ಲಿಗೆ ಹೋಗಿದ್ದಾನೆ ಅಂತಾನು ಗೊತ್ತೇ ಇರೋದಿಲ್ಲ. ವಿವೇಕ್ ಬೆಟ್ಸಿಯ ಬಾಡಿಯನ್ನ ಎಲ್ಲಿ ಹಾಕಿದ್ದಾನೆ ಅಂತ ಇವರಿಗೆ ಗೊತ್ತಿಲ್ಲದ ಕಾರಣ ಝೇವಿಯರ್ ಡೌಟ್ ನಲ್ಲಿ ಪಾಲ್ ಬಿದ್ದಿರುವಂತಹ ಬಾವಿಯಲ್ಲಿ ಚೆಕ್ ಮಾಡ್ಲಿಕ್ಕೆ ಹೇಳ್ತಾನೆ. ಝೇವಿಯರ್ ಅನ್ಕೊಂಡ ಹಾಗೇನೆ ಈ ಬಾವಿಯನ್ನ ಕ್ಲೀನ್ ಮಾಡ್ತಿದ್ದ ಹಾಗೇನೆ ಅವರಿಗೆ 7 ಬ್ಯಾಗ್ ಸಿಗುತ್ತೆ. ಹಾಗೇನೆ ಇವರು ಚೆಕ್ ಮಾಡ್ತಿದ್ದ ಹಾಗೇನೆ ಝೇವಿಯರ್ ಗೆ ಇಲ್ಲಿ ನಿಮಿಷದಿಂದ ಕಾಲ್ ಬರುತ್ತೆ, ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ. ಹಾಗೇನೆ ಇವನು ಇಲ್ಲಿಂದ ಹೊರಟು ಹೋಗ್ತಾನೆ. ಇದೇ ಸಮಯದಲ್ಲಿ ಬಾವಿಯಲ್ಲಿ ಪೊಲೀಸರಿಗೆ ವಿವೇಕ್ ನ ಡೆಡ್ ಬಾಡಿ ಕೂಡ ಸಿಗುತ್ತೆ. ಇದನ್ನ ನೋಡಿ ಪೊಲೀಸರಿಗೆ ಶಾಕ್ ಆಗುತ್ತೆ. ಝೇವಿಯರ್ ಅಲ್ಲಿಂದ ಸೀದಾ ಅಖಿಲ್ ನ ಮನೆಗೆ ಬರ್ತಾರೆ. ಇದೇ ಸಮಯದಲ್ಲಿ ಝೇವಿಯರ್ ಗೆ ಕೂಡ ಗೊತ್ತಾಗುತ್ತೆ ವಿವೇಕ್ ನ ಸಾವಿಗೆ ಅಖಿಲ್ ಕಾರಣ ಅಂತ. ಹಾಗೇನೆ ಅಖಿಲ್ ನ ತಂದೆ ಅಳ್ತಾ ಹೇಳ್ತಾರೆ ಅವನಿಗೆ ಬದಲಾಗಿ ನನ್ನನ್ನ ಅರೆಸ್ಟ್ ಮಾಡಿ ಅಂತ. ಆದ್ರೆ ಝೇವಿಯರ್ ಗೆ ಬೇರೆ ದಾರಿ ಇಲ್ಲದೆ ಅಖಿಲ್ ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಹಾಗೇನೆ ಎಲ್ಲಾ ಪ್ರೊಸೆಸ್ ಅನ್ನ ಮುಗಿಸ್ಕೊಂಡು ಅವನ್ನ ಜೂನಿಯಲ್ ಗೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಎಲ್ಲ ಪೊಲೀಸರಿಗೆ ಬೇಜಾರು ಕೂಡ ಆಗುತ್ತೆ. ಜೂನಿಯಲ್ ನಲ್ಲಿ ಇದ್ದು ಅವನ ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಲ್ವಾ, ಅದಕ್ಕೆ ಝೇವಿಯರ್ ಅವನ ಟೀಮ್ ಅನ್ನ ಕರ್ಕೊಂಡು ಇವನಿಗೆ ಟ್ಯೂಷನ್ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಾರೆ. ಹಾಗೇನೆ ಇಲ್ಲಿ ಇವರನ್ನ ತೋರಿಸ್ತಾ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡಿರ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.